ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಮಾಡೋರು ಜನರಲ್ ಫಿಟ್ನೆಸ್ಗೆ ಈ 3 ಈಸಿ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ವೀರಭದ್ರಾಸನ 1, 2 and 3 3 ವೇರಿಯೇಷನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ಸಮಸ್ಥಿತಿ. ಟೇಕ್ ಎ ಸ್ಮಾಲ್ ಗ್ಯಾಪ್, ರಿಲ್ಯಾಕ್ಸ್ ದ ಬಾಡಿ, leave your shoulders freely down, relax your neck. We'll do up and down movement, slowly relax. Eyes can be open or close. So slowly we will come back to practice. So Veerabhadrasana 1, take your right leg forward, left leg back. ಸೊ ನಮ್ಮ ಪ್ರತಿಯೊಂದು ಆಸನದಲ್ಲೂ ಬಾಡಿ ವೆಯ್ಟ್ನ ನಾವು ಯಾವತ್ತೂ ಸೆಂಟರಲ್ಲೇ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫೀಟ್ ನಾವು ಕಾಲು ಯಾವ ಥರ ಡೈರೆಕ್ಷನಲ್ಲಿ ಇಟ್ಕೋತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ವೀರಭದ್ರಾಸನದಲ್ಲಿ 2 ಕಾಲು 4 feet ಗ್ಯಾಪಲ್ಲಿ ಬರಬೇಕು. ಓಕೆ, ದೆನ್ ರೈಟ್ ಫುಟ್ ಟೋಸ್ ಆರ್ ಫೇಸಿಂಗ್ ಫಾರ್ವರ್ಡ್, ಲೆಫ್ಟ್ ಫುಟ್ ಸ್ವಲ್ಪ ಆ್ಯಂಗಲಲ್ಲಿ ಪ್ಲೇಸ್ ಮಾಡ್ಕೋಬೇಕು ಈ ಥರ. ಓಕೆ, ಈ 45 ಆ್ಯಂಗಲಲ್ಲಿ. ಸೊ ಅಪ್ಪರ್ ಬಾಡಿ ಶುಡ್ ಫೇಸ್ ದ ರೈಟ್ ಲೆಗ್. ಒಂದೊಂದು ಸತಿ ನಾವು ಈ ಥರ ಮಾಡೋದ್ರಿಂದ ಆಸನ ಈಸಿ ಅನಿಸುತ್ತೆ, ಬಟ್ ಆಸನ ಕರೆಕ್ಟ್ ಫಾರ್ಮಲ್ಲಿ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಡೂ ದ ಯೋಗಾಸನಸ್ ಇನ್ ಎ ಕರೆಕ್ಟ್ ಫಾರ್ಮ್. ಸೊ ಲೆಟ್ಸ್ ಟರ್ನ್ ದ ಅಪ್ಪರ್ ಬಾಡಿ ಟು ಫೇಸ್ ದ ರೈಟ್ leg. Now inhale, breathing is very important. Inhale deeply, exhale and slowly bend the right knee in a right angle. Slowly take your hands upward. Look at your thumb finger. So ಕತ್ತು ಮೇಲೆತ್ತಿ ನಿಮ್ಮ thumb fingerನ ನೋಡ್ತಾ ಇರಿ. ಇದಕ್ಕೆ ಅಂತರ ದೃಷ್ಟಿ ಅಂತಾರೆ. Maintaining the same drishti, we will breathe in Veerabhadrasana 1. 1, 2, 3, 4, 5 and 6. Slowly exhale, come back. ಸೊ ಇದೇ ಆಸನನ ಲೆಫ್ಟ್ ಸೈಡ್ ಟ್ರೈ ಮಾಡೋಣ. ಸೊ ಟೇಕ್ ಯುವರ್ ಲೆಫ್ಟ್ ಲೆಗ್ ಫಾರ್ವರ್ಡ್, ರೈಟ್ ಲೆಗ್ ಬ್ಯಾಕ್. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ಥೈಸ್ನ ನಾವು ಸ್ಟ್ರೆಚ್ ಮಾಡ್ಬೋದು. ಕಾಲ್ಗಳು ಜಾಸ್ತಿ ಗ್ಯಾಪಲ್ಲಿ ಇಟ್ಕೊಂಡ್ರೆ ನಮಗೆ ಡೀಪ್ ಸ್ಟ್ರೆಚ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಸ್ವಲ್ಪ ಡೀಪ್ ಸ್ಟ್ರೆಚ್ ಮಾಡೋಣ. ಇನ್ಹೇಲ್, ಸ್ಲೋಲಿ ಎಕ್ಸೇಲ್, ಬೆಂಡ್ ದ ಲೆಫ್ಟ್ knee, take your hands upward. 2, 3, 4, 5 and 6. Slowly exhale, come back to next one. So Veerabhadrasana second one practice ಮಾಡೋಣ. Take your legs 4 feet or little more than that. Turn your right foot to the right side. So friends, ನಿಮ್ಮ ಫುಟ್ ರೊಟೇಷನ್ನ ಕರೆಕ್ಟಾಗಿ ಮಾಡಿ. ಕೆಲವು ಸತಿ ಈ ಥರ ಇಟ್ಕೊಂಡಾಗ ಬಾಡಿ ಬ್ಯಾಲೆನ್ಸ್ ಕಷ್ಟ ಆಗುತ್ತೆ. ಸೊ ಟರ್ನ್ ದ ರೈಟ್ ಫುಟ್ ಫುಲ್ಲಿ ಟು ದ ರೈಟ್ ಸೈಡ್. ಇನ್ಹೇಲ್, exhale and slowly bend the right knee in a right angle. Slowly stretch the hands to the shoulder level. So drishti, hastagra drishti. Look at your right hand fingertips. Breathe. 1, 2, 3, 4, 5 and 6. Inhale, come up. So turn the left foot to the left side. ಸೊ ನಿಮ್ಮ ಕಾಲ್ಗಳು ಜಾಸ್ತಿ ಗ್ಯಾಪಲ್ಲಿರೋದು ಒಳ್ಳೆಯದು ವೀರಭದ್ರಾಸನ 2 ಮಾಡೋವಾಗ. ಯಾಕಂದರೆ ನೀ ಬೆಂಡ್ ಆದಾಗ ಈ ನೀ ಬಂದು ನಿಮ್ಮ ಬಿಗ್ ಟೋಸ್ ಆದಮೇಲೆ ಈ ಥರ ಹೋಗಬಾರ್ದು. ಸೊ ಹಿಂಗೆ ಹೋದಾಗ ಏನಾಗುತ್ತೆ, ಜಾಸ್ತಿ ವೆಯ್ಟ್ ಬೀಳುತ್ತೆ, ನೀ ಜಾಯಿಂಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ದ ನೀ ಶುಡ್ ರಿಮೇನ್ ಓನ್ಲಿ ಇನ್ ಎ ರೈಟ್ ಆ್ಯಂಗಲ್. ಓಕೆ, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್,
ಬ್ರೀತ್ ಸ್ಲೋಲಿ, ಕೀಪ್ ಯುವರ್ ಅಪ್ಪರ್ ಬಾಡಿ ಸ್ಟ್ರೇಟ್. ಮತ್ತು ಈ ಆಸನದಲ್ಲಿ ಕಾಮನ್ ಮಿಸ್ಟೇಕ್ ಏನಂದರೆ ಈ ಥರ ಅಪ್ಪರ್ ಬಾಡಿನ ಪುಲ್ ಮಾಡ್ತಾರೆ ಮುಂದೆ, ಯಾಕಂದರೆ ಬಾಡಿ ವೆಯ್ಟ್ ತಗೊಳ್ಬೇಕು, ಆಮೇಲೆ ಮಸಲ್ಸ್ ಮೇಲೆ ವೆಯ್ಟ್ ಬೀಳ್ತಾ ಇರುತ್ತೆ ಅದಕ್ಕೆ. ಸೊ ಕರೆಕ್ಟ್ ಮಾಡ್ತಾ ಹೋಗಿ, ಈ ಥರ ಮುಂದೆ ಹೋಗಿದ್ರೆ ಟೇಕ್ ಯುವರ್ ಬಾಡಿ ಟು ದ ಸೆಂಟರ್. 1 2 3 4 5 and 6. Slowly come back to Samasthiti.